ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ನಗರದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಭಕ್ತಿಭಾವದಿಂದ ಆಚರಿಸಲಾಯಿತು. ನಗರದ ಶಹಾಪೇಟೆ ದೇವಸ್ಥಾನದ ಸಮೀಪ ನಾಗರ ಪಂಚಮಿ ಅಂಗವಾಗಿ ನಾಗದೇವರಿಗೆ ಹಾಲೆರೆಯುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸುಮಂಗಲಿಯರು ನಾಗದೇವರಿಗೆ ಹಾಲು ಎರೆಯುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ರು. ನಾಗರ ಪಂಚಮಿಯ ವಿಶೇಷತೆ ಎಂದರೆ ಮನೆಗಳಲ್ಲಿಯೂ ನಾಗದೇವರಿಗೆ ವಿಶೇಷ ನೈವೇದ್ಯ ಅರ್ಪಿಸುವ ಸಂಪ್ರದಾಯವಿದೆ. ಕರ್ಚಿಕಾಯಿ, ವಿವಿಧ ಬಗೆಯ ಉಂಡೆ, ಚಕ್ಕಲಿ, ಚೂಡ ಸೇರಿದಂತೆ ಹಲವು ಬಗೆಯ ಸಾಂಪ್ರದಾಯಿಕ ತಿನಿಸುಗಳನ್ನು ತಯಾರಿಸಿ ನಾಗದೇವರಿಗೆ ನೈವೇದ್ಯ ಅರ್ಪಿಸಿ ಹಾಲೆರೆಯುವ ಮೂಲಕ ಪೂಜೆ ಸಲ್ಲಿಸಲಾಗುತ್ತೆ. ನಾಗದೇವರ ಆರಾಧನೆಯಿಂದ ಕುಟುಂಬಕ್ಕೆ ಒಳಿತಾಗುತ್ತದೆ ಎಂಬ ನಂಬಿಕೆಯೊಂದಿಗೆ ಮಹಿಳೆಯರು ಹಾಗೂ ಭಕ್ತರು ಶ್ರದ್ಧಾ ಭಕ್ತಿಯಿಂದ ನಾಗರ ಪಂಚಮಿಯನ್ನ ಆಚರಿಸಿದ್ರು. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. What's wrong with it? ಸರ್ವರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ಅನ್ನೋದು ಇದೊಂದು ದೊಡ್ಡ ನಾಡ ಹಬ್ಬ ರೀ. ಇದು 2 ದಿನ ಆಚರಿಸ್ತೀವಿ. ಇದೊಂದು ಹೆಣ್ಮಕ್ಳಿಗೆ ಬಹಳ ವಿಶೇಷವಾದಂಥ ದಿನ ರೀ. ಈ ದಿನ ನಾವು ಬಗೆ ಬಗೆಯ ತಿನಿಸು ತಿಂಡಿ ಎಲ್ಲ ಮಾಡ್ತೀವಿ. ಮತ್ತು ಜೋಕಾಲಿ ಕಟ್ಟ ಆಡೋದು ಅಂದ್ರೆ ಅದೊಂದು ಖುಷಿನೇ ಬೇರೆ ರೀ. ಎಲ್ಲರೂ ಸೇರಿ ಆಚರಿಸೋದ್ರಿಂದ ಅದೊಂದು ಮನಸ್ಸಿಗೂ ಖುಷಿ ಸಿಗ್ತದೆ. ಮತ್ತು ಮಾಡಿದ್ದು ತಿನಿಸು ತಿಂಡಿ ಎಲ್ಲರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದಲೂ ಅದೊಂದು ಖುಷಿ ಸಿಗ್ತದೆ. ಶ್ವೇತಾ ಸೊರಗಿ.
ಇವಾಗ ನಾವು ಪಂಚಮಿ ಹಬ್ಬ ವರ್ಷ ಆಚರಿಸ್ತೀವಿ ರೀ. ಇದು ಹೆಣ್ಮಕ್ಳ ಹಬ್ಬ ಐತಿ. ಇದು ಎಲ್ಲರಿಗೆ ಸಂಬಂಧಪಟ್ಟೈತಿ. ನಮ್ಮ ಹಿಂದೂ ಮಂದಿ ಎಲ್ಲರೂ ನಾವು ಪಂಚಮಿ ಹಬ್ಬ ಆಚರಿಸ್ತೀವಿ. ಹಬ್ಬಕ್ಕೆ ಏನೇನು ಮಾಡಬೇಕು ಎಲ್ಲ ಉಂಡಿ ಖರ್ಚಿಗೆ ಎಲ್ಲ ಮಾಡಿ ನಾಗಪ್ಪಗೆ ಹಾಲು ಎರೆದು ನಾವು ಏನು ಮಾಡಬೇಕು ಎಲ್ಲ ನಮ್ಮ ಪಂಚಮಿ ಹಬ್ಬ ಹೆಣ್ಮಕ್ಳು ಎಲ್ಲರೂ ಸೇರಿ ಹಬ್ಬ ಆಚರಿಸ್ತೀವಿ ರೀ. ಇದೇ ಥರ ವರ್ಷ ವರ್ಷ ಹಬ್ಬ ಮಾಡ್ತಾ ಹೋಗ್ತೀವಿ. ಹೆಣ್ಮಕ್ಳಿಗೆ ಸಂಬಂಧಪಟ್ಟೈತಿ ಹಬ್ಬ ಮಾಡಲೇಬೇಕು. ಹಾಲು ಎರೆದು ನಾಗಪ್ಪಗೆ ಎಡೆ ಕೊಟ್ಟು ಏನು ಮಾಡಬೇಕು ನಾವೆಲ್ಲ ವರ್ಷ ವರ್ಷ ಮಾಡ್ತೀವಿ ಈ ಥರ. ನಿಮ್ಮ ಹೆಸರು? ನಮ್ಮ ಹೆಸರು ಗೀತಾ ಕಬ್ಬು. ಮೊದಲನೇದಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಗರ ಪಂಚಮಿ ಹಬ್ಬ ಮಾಡಿ ಹಿಂದಿನ ದಿನ ಏನಿದೆ ಮನೆಯಲ್ಲಿ ಎಲ್ಲ ನಾಗರ ಎಡೆ ಹಿಡಿದು ಉಂಡೆ ಖರ್ಚಿಗೆ ಮಾಡಿ ಮನೆಯಲ್ಲಿರೋ ಎಲ್ಲ ಸದಸ್ಯರು ತಾಯಿ ತಂದೆ ಅಣ್ಣ ತಮ್ಮ ಎಲ್ಲರೂ ಕೂಡಿ ಮನೆಯಲ್ಲಿ ಹಾಲು ಎರ್ತೀವಿ. ಇವತ್ತೇನಾದ ಗುಡಿಗೆ ಬಂದು ಅಲ್ಲಿರೋ ನಾಗಪ್ಪಗೆ ಮಾಡಿ ಹಾಲು ಎರಿತೀವಿ. ಮತ್ತು ಮಣ್ಣಿನ ನಾಗಪ್ಪಗೆ ಮಾಡಿರ್ತೀವಿ. ಅಲ್ಲಿ ಎಲ್ಲರೂ ಹಾಲು ಎರಿತೀವಿ. ಗುಡಿ ಕರ್ಚಿಕಾಯಿ ಅವನಿಗೆಲ್ಲ ನೈವೇದ್ಯ ಮಾಡಿ ಹಾಲು ಎರೆದು ಮತ್ತು ಇವತ್ತು ನಮ್ಮೆಲ್ಲ ಹೆಣ್ಮಕ್ಳಿಗೆ ತುಂಬ ಖುಷಿ ವಿಷಯ ಏನಂದರೆ ಜೋಕಾಲಿ ಹಬ್ಬ. ಆ ಜೋಕಾಲಿ ಹಬ್ಬಕ್ಕೋಸ್ಕರ ನಾವು ಇಷ್ಟು ದಿನ ವೇಟ್ ಮಾಡ್ತಿರ್ತೀವಿ. ಎಲ್ಲರೂ ಹೊಸ ಹೊಸ ಬಟ್ಟೆ ಉಟ್ಕೊಂಡು ಸೀರೆ ಹಾಕ್ಕೊಂಡು ಜೋಕಾಲಿ ಆಡಿ ಅದನ್ನೆಲ್ಲ ಫೋಟೋ ಶೂಟ್ ಮಾಡಿ ಅದರಲ್ಲಿರೋ ಒಂದು ಖುಷಿನೇ ಬೇರೆ. ಥ್ಯಾಂಕ್ ಯು. ನನ್ನ ಹೆಸರು ಸವಿತಾ ಆಗಿದೆ. ಎಲ್ಲರಿಗೂ ಕರ್ನಾಟಕ ಜನತೆಗೆ ನಮಸ್ಕಾರ ರೀ. ಹಾಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾವು ನಾಗರ ಪಂಚಮಿಯನ್ನು ಶ್ರಾವಣದ ಶುಕ್ಲ ಪಕ್ಷದ 5ನೇ ದಿನವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನಾಗ ಅಂದರೆ ಹೆಣ್ಮಕ್ಳು ತವ್ರ ಮನೆಗೆ ಬಂದು ನಾಗದೇವತೆ ಪೂಜೆ ಮಾಡಿ ತವ್ರ ಮನೆ ಏಳಿಗೆ ಆಗಲಿ ಗಂಡಿನ ಮನೆಗೆ ಏಳಿಗೆ ಆಗಲಿ ಅಂತ ಬೇಡ್ಕೊಂಡು ನಾಗರ ಪಂಚಮಿ ಪೂಜೆ ಮಾಡ್ತೀವಿ. ನಾಗದೇವತೆ ಪೂಜೆ ಮಾಡ್ತೀವಿ. ನಾಗರ ಪಂಚಮಿಗೆ ಎಲ್ಲ ರೆಗ್ಯುಲರಾಗಿ ಮಾಡೋದಿಲ್ಲ. ನಾಗರ ಪಂಚಮಿಗೆ ಅಂದ್ರೇ ಸ್ಪೆಷಲ್ ಚಕ್ಲಿ, ಚೂಡ, ತಂಬಿಟ್ಟು, ಎಳ್ಳುಂಡಿ, ಆಮೇಲೆ ಚಕ್ಲಿ, ಕರ್ಚಿಕಾಯಿ ಇದೆಲ್ಲ ಮಾಡಿ ನಾಗರ ಪೂಜೆ ಮಾಡ್ತೀವಿ. ಹೀಗಾಗಿ ಜೋಕಾಲಿ ಆಡೋದು ಭಾಳ ಖುಷಿ ಅನ್ನಿಸ್ತದೆ. ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ. ಎಲ್ಲ ತಿಂಡಿಗಳನ್ನು ತುಂಬ ಎಂಜಾಯ್ ಮಾಡ್ತಾರೆ. ತಮ್ಮ ಹೆಸರು?